ನನಗೊಂದ್ 10 ರೂಪಾಯಿ ಕೊಡ್ತೀರಣ ಅಂತ ಕೇಳ್ತಿ ಯಾರಿಗ್ ಬಿ ಕೇಳ್ಬೇಕು ಕೇಳ್ತೆ ಡೇರ್ ಅದ ಒಪ್ಕೋಬೇಕು ಸರಿ ಜೈ ಶ್ರೀರಾಮ್ ಫಾರ್ಮ್ ಹಾಯ್ ಹೆಲೋ ವೆಲ್ಕಮ್ ಟು ನ್ಯೂ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಈ ಬ್ಲಾಗು ನಾ ಹೊಲದಾಗಿನ ಸ್ಟಾರ್ಟ್ ಮಾಡತ್ತಿದೆ ಇದು ನಮ್ಮ ಹೊಲ ಗಾಯ್ಸ್ ಆಕ್ಚುಲಿ ಹೊಲದಾಗ ತೊಗರಿ ಅದ ಎಲ್ಲ ಒಣಗ್ಯದ ಸೊ ಇವಿಷ್ಟು ಮಾನಿಗಿಡ ಇವೆಲ್ಲ ಏನಿರಲ್ರಿ ಮುಂದೆ ಯಾಕಂತಂದ್ರೆ ಹೋಗ್ಯದ್ರಿ ಅದೆಲ್ಲ ನಮ್ಮ ಕೈದಾಗಿನ ಏನಿಲ್ಲ ಅದು ಸೊ ಇದು ನಮ್ಮ ಬಾಬಂದ್ರಿ ಹೊಲ ತೊಗರಿ ಹತ್ತದ ಇದಿಷ್ಟು ತೊಗರಿ ಹಿಂಗದಿಷ್ಟು ಹೂವು ಅದು ಕಬ್ಬು ಇದಿಷ್ಟೆಲ್ಲ ನಮ್ಮ ತೊಗರಿ ಬಟ್ ತೊಗರಿದಾಗೆಲ್ಲ ಹುಲ್ಲಾಗ್ಯದ ಸೊ ಇದು ದನಕ್ಕೆ ಹಾಕೋದು ಹುಲ್ರಿ ಗಾಯ್ಸ್ ಹುಲ್ಲು ಸರ್ಕಾರಿ ಹುಲ್ಲು ಅಂತಾರೆ ಇದು ನಮ್ದ್ರಾಗ ಸರ್ಕಾರಿ ಹುಲ್ಲು ಸೊ ತೊಗರಿ ಕಾಯಿ ತಿನ್ಬಾರ್ದು ಆಕ್ಚುಲಿ ಯಾಕಂತಂದ್ರೆ ತಿಂದ್ರ ತುಟ್ಟಿ ಹೊಡಿತಾವ ಚಳಿಗಾಲದಿಂದಾಗ ಸೊ ಇದು ಕಬ್ಬಿನ ಹೊಲ ಎಲ್ಲ ಕಬ್ಬು ತೆಗೆದು ಸುಟ್ಟ್ಯಾರ ಹಿಂಗೆ ನೋಡ್ರಿ ಗೈಸ್ ಕಬ್ಬು ತೆಗೆದು ಸುಟ್ರ ಹಿಂಗೆ ಪೂರ ಹೊಲ ಇದಾಯ್ತು ಪೂರ ಖಾಲಿ ಅಲ್ಲಿ ನೋಡ್ರ ಬಾಬು ನಿಂತನ ಅವ ಏನ್ ಮಾತಾಡೋಣ ಕಿಶ್ಲತನ ನೋಡಂಬರಿ ಇವಾಗೂ ಬರ್ತಲ್ಲ ಗೈಸ್ ಅಂದ್ರೆ ಭೀ ಹಿಂಗೆ ಏನಾರ ಒಂದು ಮಾತಾಡ ಸ್ವಲ್ಪ ನೋಡಂಬರಿ ಏನ್ ಮಾತಾನ ಅಂತೇಳಿ ಕ್ಯೂಕ್ ಹಾಕದ್ದೇನ್ ಪೈಪು ಸೊ ಗಾಯ್ಸ್ ಇವತ್ತು ಕ್ಯೂ ಪೈಪ್ ಹಾಕದ್ದಕ್ಕೆ ಇಲ್ಲಿ ಹಿಡಿದು ಅಲ್ಲಿ ತಕ ಎಲ್ಲ ಪೈಪ್ ಇದು ಪೈಪ್ ಇದ್ರಾಗ ಬರ್ತವ ಯಾಕಂದ್ರೆ ನೀರಿಂದ ಇದು ಪೈಪ್ ಲೈನು ಸೊ ಇದ್ರಾಗೆಲ್ಲ ಲವಣಿ ಮಾಡಿಂದ ಲವಣಿ ಅಂತಂದ್ರೆ ಕಬ್ಬು ಹಚ್ಚಿಂದ ಗೈಸ್ ಕಬ್ಬು ಹಚ್ಚಿಂದ 2 ದಿನ ಆಯ್ತು ಕಬ್ಬು ಹಚ್ಚಿ 10-12 ದಿನ ಸೊ 10-12 ದಿನ ಆಗ್ಯದ ಇನ್ನ ಮೊಳಕೆ ಎದ್ದಿಲ್ಲ ಈ ಗಾಡಿ ಹಿಡಿದು ಇಲ್ಲಿ ತಕ ಅವಲ್ ಪೈಪ್ ಕಾಣತಾವಕ ಅಲ್ಲಿ ಆ ಪೈಪ್ಲೈನ್ ತಕ ಪೈಪ್ಲೈನ್ ಆಗಿಂದದ ಈ ಕಡೆ ಇಷ್ಟು ಪೈಪ್ಲೈನ್ ಆಗದ ಗಾಡಿ ಹೊಡೆದಿಂದ ಪೈಪ್ ಹಾಕವ ಇವತ್ತು ಇದೆಲ್ಲ ನಮ್ಮ ಬಾಬು ಲವಣಿ ಮಾಡ್ಯಾನ ಈ ವರ್ಷ ಹೆಂಗ ಅನ್ಸ್ಲತ್ತ ಒಂದ್ ಎಕ್ಕರ್ ಲವಣಿ ಮಾಡಿ ಏಕ್ ನಂಬರ್ ಖುಷಿ ಅಲ್ಲದ ಏಕ್ ನಂಬರ್ ಏನ್ ದುಃಖದ ಇಲ್ಲದ ಮೊಳಕಿನ ಅದ ಹುಲ್ಲದವು ಮೆಕ್ಕಿ ತಿನ್ನಿ ಅದ ಇದು ಕಿಲ್ಲದ ನೋಡ್ರಿ ಗೈಸ್ ಬರೀಕ್ ಮೆಕ್ಕಿ ತೆನ್ನಿ ಕಿದ್ವಿ ಮೆಕ್ಕಿ ತೆನ್ನಿ ಅದ ನೋಡ್ರಿ ಹಾ ಮೆಕ್ಕಿ ತೆನ್ನಿನೇ ಅಂತಾವ ಕನ್ನಡದಾಗ ಬಿ ಮತ್ತೇನಂತಾವ ಮೆಕ್ಕಿ ಜೋಳ ಬಿ ಅಂತಾರ ಮೆಕ್ಕಿ ತೆನ್ನಿ ಬಿ ಅಂತಾರ ನನ್ ತಪ್ಪಿಲ್ಲ ಮೆಕ್ಕಿ ತೆನ್ನಿ ಬಿ ಅಂತಾರ ಮೆಕ್ಕಿ ಜೋಳ ಬಿ ಅಂತಾರ ಗೈಸ್ ಇಲ್ಲಿ ಅಲ್ಲಿ ಓಹೋ ಗೈಸ್ ಮಲ ಓಡಾಡಿದ ಹೆಜ್ಜೆ ನೋಡ್ರಿ ಇನ್ನ ಮೊಳಕಿನೇ ಇದ್ದಿಲ್ಲ ಮೊಳಕೆ ತಿಲ್ಲಕ್ ಹೊಂಟದ ಅಂತೀನಿ ಕಬ್ಬ್ ಕಬ್ಬ್ ತಿಂತದೇನ ಎಲ್ಲ ಓಡಾಡದ ಏನ್ ಮಾಡದ ಇಲ್ಲಿ ಪೈಪ್ ಹಾಕು ಸೊ ನಾ ಹೆಮ್ಮೆ ಅಂತ ಹೇಳ್ಕೊತೀನ್ರಿ ನಾ ರೈತನ ಮಗ ಇದ್ದ ರೈತನೇ ಇದ್ದ ನಾ ಭಾಳ ದುಡ್ದೀನ್ರಿ ನಾ ಬಿ ಹೊಲ್ದಾಗ ಸೊ ಇತ್ತೀಚಾಗ ಸಿಟಿ ಸೇರಿದ್ರಿ ಯಾಕಂದ್ರೆ ಯೂಟ್ಯೂಬ್ದಾಗ ಕೆಲಸ ಮಾಡ್ಬೇಕಂತ ಸಿಟಿ ಸೇರ್ದ ಸೊ ಆಕ್ಚುಲಿ ಈ ಬ್ಲಾಗ್ ನಾ ಸ್ಟಾರ್ಟ್ ಮಾಡಿಂದು ಹೊಲದಿಂದು ಈ ಬ್ಲಾಗ್ನ ನಾ ಹೇಳ್ಬೇಕಂತಂದ್ರ ಸೊ ನಾ ಫಸ್ಟ್ ಆಫ್ ಆಲ್ ಒಂದು ಯಾರ್ದು ಹೆಸರು ಮೆನ್ಷನ್ ಮಾಡಲ್ಲ ಸೊ ಇದು ಆಕ್ಚುಲಿ ನಿನ್ನೆ ಬ್ಲಾಗ್ ಮಾಡ್ಬೇಕಾಗಿತ್ತು ಸೊ ನಿನ್ನೆ ಯಾವುದೇ ಒಂದು ಕಾರಣ ಇತ್ತು ನಂದೊಂದು ಒಂದು ಪ್ರಾಬ್ಲಮ್ ಕಡೆಯಿಂದ ಡೆತ್ ಆಗಿರೋ ಆ ಕಾರಣದಿಂದ ನಿನ್ನೆ ಬ್ಲಾಗ್ ಮಾಡಿ ಹಾಕ್ಲಕ್ಕಾಗಿಲ್ಲ ಸೊ ಅದೇ ನಿನ್ನಾಗಿಂದು ಹೇಳ್ತೀನಿ ನಾ ಇವತ್ತು ಸೊ ನಾ ಇವತ್ತಿಗೂ 8 ತಿಂಗಳಾಯ್ತು ಇನ್ಸ್ಟಾಗ್ರಾಮ್ದಾಗ ಜೈ ಶ್ರೀರಾಮ್ ಧರ್ಮದ ವಿಡಿಯೋ ಮಾಡ್ತಿದ್ದಲ್ಲ ಆ ಧರ್ಮದ ವಿಡಿಯೋ ಮಾಡೋ ಟೈಮಿಗೆ ನನ್ನ ಮೇಲೆ 110 ಕೇಸ್ ಆಗಿಂದಿತ್ತು ಆ 110 ಕೇಸ್ ಆಗಿನ ಕಡೆಯಿಂದ ನಾ 5 ಪೇಶಿ ಓಡಾಡೀನಿ ಇಲ್ಲಂತಲ್ಲ ಬಟ್ 6ನೇ ಪೇಶಿಗೆ ನಾ ಏನು ಯಾರಿಗೆ ಮರ್ಡರ್ ಮಾಡಿಲ್ಲ ಆಮೇಲೆ ಮರ್ಡರ್ ಮಾಡಿದವ್ರು ಫುಲ್ಲ ಓಡಾಡ್ಲತ್ತಾರ ಬಟ್ ನಾ ಓನ್ಲಿ ನಮ್ಮ ಧರ್ಮ ಕಾಪಾಡೋ ಕಡೆಯಿಂದ ನನ್ನ ಮೇಲೆ 110 ಕೇಸ್ ಮಾಡಿದ ಕಡೆಯಿಂದ 5 ಪೇಶಿ ಓಡಾಡೀನಿ 6ನೇ ಪೇಶಿ ಹೋಗಿಲ್ಲ 7ನೇ ಪೇಶಿ ಹೋಗಿಲ್ಲ ಹಾಗ 3ನೇ ಪೇಶಿಗೆ ಬರಲ್ದರ ಪೊಲೀಸರು ಬರ್ತಾರ ಹಂಗಿಂಗ್ ಬರ್ತಾರ ಅಂತೇಳಿ ಮನೆಗೆ ಫೋನ್ ಹಚ್ಚಿ ಹೇಳಿರಂತ ಸೊ ಅದ್ರ ಕಡೆಯಿಂದ ಸಿಟಿಲಿಂದು
ಹಳ್ಳಿಗೆ ಬಂದ್ರಿ ಸ್ಪೇಸಿಗೆ ಹೋಗಮೆ ಅಂತೇಳಿ. ಅದೇ ಕಾರಣ ಡೆತ್ ಆಗಿನ ಕಡೆ ಮನೆ ಬಾಜು ಬಿ ಡೆತ್ ಆಗಿನ ಕಡೆಯಿಂದ ಇದು ಮಾಡ್ದ ಮಾಡಿಲ್ಲ. ಹಂಗಾಗಿ ಅಲ್ಲಿ ಹೋದಾಗ ಏನಂದ್ ಗೊತ್ತರಿ ಅವ ಹೇಳ್ದನ್ರಿ ನನಗೆ ಯಾಕೆ ಬಂದಿಲ್ಲ ಹಂಗ ಹಿಂಗ ಅಂತ ಅಂದನು. ಬಟ್ ನನಗೇನು ಅನಿಸ್ತು ಯಾಕೆ ಬಂದಿಲ್ಲ ಅಂತಂದ್ರೆ ಕೆಲ್ಸ ಮೇಲೆ ಇದ್ದಾನ ಬರ್ಲಕ್ಕಾಗಿಲ್ಲಪ್ಪ, ನೀವು ಫೋನ್ ಬಿ ಹಚ್ಚಿಲ್ಲ, ನಾ ಬಂದಿಲ್ಲ ಸರ್ ಅಂತಂದು. ನಾ ಫಸ್ಟ್ ಆಫ್ ಆಲ್ ಯಾವ ಸರ್ದು ಬಿ ಸರ್ ಅಂತ ತೋರದ, ಫಸ್ಟ್ ಆಫ್ ಆಲ್ ಯಾರ ಹೆಸರು ಮೆನ್ಷನ್ ಮಾಡತ್ತಿಲ್ಲ, ಕರೆಕ್ಟಾಗಿ ತಿಳ್ಕೊರಿ. ಬಟ್ ನಾ ಹೆಸರು ಓಪನ್ ಮಾಡೋದು ಲಕ್ಷ್ಮೀಕಾಂತ್ ಅಣ್ಣಗೆ ಫೋನ್ ಮಾಡೋದು ಪೇಟಿ ಯಾರ ಕೂಡ ನಾ ಮಾತಾಡ್ತಾ ಅಂತ ಅಂಬೋದು ಕೊಟ್ಟನ ಕೊಡೋದು. ನಮ್ಮ ಪಾರ್ನ ರೀ, ನಮ್ಮ ಕಾರ್ಯಕರ್ತರಾರ ಅವ್ರಿಗೆ ಇದು ಮಾಡ್ಬಿಡ್ರಿ ಅಂತ ಹೇಳಿ ವಿದಿಂತ 5 ನಿಮಿಷದಾಗ ನನಗೆ ಏನಂತಂದ್ರು ಎಲ್ಲ ಏನ್ ಬಿ ಸಿಗ್ನೇಚರ್ ಏನ್ ಬಿ ತೊಗೊಂಡಿಲ್ಲ. ಬಟ್ ನಾ ಮಾನಸ್ನ ಲಕ್ಷ್ಮೀಕಾಂತ್ ಅಣ್ಣಗೆ ಒಂದು ಸಲ್ಯೂಟು, ಅವಾಗ ಬಿ ನಾ ಸಲ್ಯೂಟ್ ಕೊಟ್ಟಿದ್ದೆ, ಈಗ ಬಿ ಅಣ್ಣ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು. ಹಂಗಾಗಿ ಒಂದೇ ಮಾತು ಲಕ್ಷ್ಮೀಕಾಂತ್ ಅಣ್ಣ ಒಂದೇ ಮಾತು ಅಂದನು, ನಮ್ಮ ಪಾರನ ಅಂತ ಅಂಬೋದು ಪೆಟ್ಟಿಗೆ ಸೀದಾ ಬಿಟ್ಟನು. ಸೀದಾ ಬಿಡ್ಬೇಕಾದ್ರೆ ಸೀದಾ ಬಿಟ್ಟಿಲ್ಲ ನನಗೆ ಅವರು ಏನಂದನು ಸೈಡಿಗೆ ಕರ್ಕೊಂಬಂದ್ ಕೇಸಿ ಆ ಸರ್ ಸೈಡಿಗೆ ಕರ್ಕೊಂಬಂದು ಏನಂದ್ರು, ನೋಡು ಅವ್ರಿಗೆಲ್ಲ ಬಾಯಿ ಮುಚ್ಚಿಸ್ಬೇಕಾಯ್ತದ. ನಾ ಆಕ್ಚುಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ಅದು ಅವರು ಅದು ಬಿ ಹೇಳ್ತಾನೆ ನಿಮಗೆ ಆಮೇಲೆ. ಆ ಟೈಮಿಗೆ ರೆಕಾರ್ಡ್ ಮಾಡ್ಕೋಬೇಕಂತಂದ್ರೆ ನಂದು ಅದು ಫ್ಲಾಶ್ ಬ್ಯಾಕ್ದಾಗೆ ಎದ್ದಿಲ್ಲ, ಯಾಕಂದ್ರೆ ಬೇರೆ ಇದ್ರಾಗೆ ಇದ್ದ ನಿನ್ನಿನ ರೇಟಿನಾಗ. ಹಂಗಾಗಿ ನೋಡ್ದು ಪವನು ಹಿಂಗೆ ಎಲ್ಲರಿಗೂ ಮೇಡಮ್ಗಳಿಗೆ ಅವ್ರಿಗೆಲ್ಲ ಬಾಯಿ ಮುಚ್ಚಿಸ್ಬೇಕಾಯ್ತದ, ನಿನ್ನ ಕೈಲಾದಟ್ಟು ಕೊಡು ಅಂತಂದು. ಸರಿ ಸರ್ ನಾ ಅದ್ರ ಕೆಳಗೆ ಹೋಗ್ಬರ್ತಾ ಅಂತ ನಾ ಸೀದಾ ಲಕ್ಷ್ಮೀಕಾಂತ್ ಅಣ್ಣನ ಬಲ್ ಹೋದು. ಲಕ್ಷ್ಮೀಕಾಂತ್ ಅಣ್ಣಗೆ ಅಂದಣ, ಅಣ್ಣ ಹಿಂಗೆ ಅಲ್ಲತ್ತಾರ ಅಂತ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ ಅಂದು. ನಂಗೆ ಅದು ನೆನಪಿತ್ತು, ಬಟ್ ಯಾಕ ಅಂತ ಮಾಡ್ಕೊಂಡಿರಲಿಲ್ಲ. ಈಗ ಹೋಗು ಎಷ್ಟು ಕೊಡು, ನಿನ್ನ ಮನ್ಸಿನ 500 ಕೇಳತ್ತನಲ್ಲ 500 ಕೊಡು, ಬಟ್ ಇನ್ನೊಂದ್ಸತಿ ರೆಕಾರ್ಡ್ ಮಾಡ್ಕೊ 500 ತೊಂಬಲತ್ತಿಗೆ ಹೋಗಿ ನಾ ಬರ್ತಾನೆ, ಹಿಂಗೆ ಫೋನ್ ಹಚ್ಚು, ನಾನು ಕೆಲಸ ಬಿಟ್ಟು ನಾ ಬರ್ತಾ ಅಂತಂದು ಲಕ್ಷ್ಮೀಕಾಂತ್ ಅಣ್ಣ ಅಂದ್ರು. ಅನ್ಬೇಕಾದ್ರೆ ಹೋಗ್ಬೇಕಾದ್ರೆ ನಾ ಅವಾಗ ರೆಕಾರ್ಡ್ ಮಾಡ್ಕೋಬೇಕಂತ 2 ಫೋನ್ ತೊಗೊಂಡು ಹೋದಂತ ತಮ್ಮಂದು ರೆಕಾರ್ಡ್ ಮಾಡ್ಕೊಳದ್ದೆ. ಆ ಫೋನ್ 2 ಫೋನ್ ಯಾಕೆ ತಂದೆ ಅಂದ್ನು. ಸರ್ ನನ್ನ ತಮ್ಮಂದರಿ ಫೋನ್ ಪೇ ಹಾಕಲ್ಲ ತಂದ ಅಂತಂದ. ಇಲ್ಲಿ ಚೆಕ್ ಮಾಡಿ ತೋರ್ಸಂದು. ನಾ ಹಿಂಗೆ ತೋರ್ಸ್ಲಾಗ ಒಂದು ಫೋನ್ ಬಂತು. ಆ ಫೋನ್ ಹೊಂಟದ ಅಂತೇಳಿ ನಾ ನಮ್ಮ ತಮ್ಮನ ಫೋನ್ ಅದರಿ ಅಂತೇಳಿ ಕೊಟ್ಟು ಬರ್ಲಕ್ಕಂತೇಳಿ ಹೋದ್. ಅವ ಅಲ್ಲಿ ರೆಕಾರ್ಡ್ ಮಾಡ್ಕೊಳದ್ದಾನ ಅಂತೇಳಿ ಅವ್ನಿಗೆ ಅವ್ರಿಗೆ ಡೌಟ್ ಬಂತು ಅಂಬೋದು. ಡೌಟ್ ಬರೋದು ಬಿಟ್ಟು ಠೀಕ್ ಅದ ಅಂತೇಳಿ ನಾ ಹಂಗೆ ನಮ್ಮ ತಮಗೆ ಹುಡ್ಕತ್ ಬಂತ ಫೋನ್ ಕೊಟ್ಟದು. ಅವ್ರಿಗೆ ಡೌಟ್ ಬಂತು, ಚೆಕ್ ಮಾಡತ್ರ ನಾನು ಫೋನ್ ಅದು, ಯಾಕಂದ್ರೆ ರೆಕಾರ್ಡ್ ಮಾಡ್ಕೊಳದ್ದ ಅವ್ರಿಗೆ ಸಿಕ್ಕಾಗ್ತಾ ಅಂತೇಳಿ. ಆ ಕಾರಣದಿಂದ ಅವ್ರು ಚೆಕ್ ಮಾಡಕ್ ಮಾಡಿದ್ರು, ಆ ಫೋನ್ ತಂದು ಕೊಟ್ಟ ಸಿಕ್ ಬಿದ್ದಿಲ್ಲ ನಾ ಎಲ್ಲಿ. ಹಂಗಾಗಿ ಅಂಜಿಕೆ ಬಿತ್ತವ್ರಿಗೆ. ಮತ್ತು ಅವ್ರ ನಂಬರ್ ಕೊಡ್ಬೇಕಿಲ್ಲ ಈಗ. ಮತ್ತು ನಾ ಏನರ ಮಾಡ್ತಾ ಭಯ ಭಕ್ತಿಲಿಲ್ಲ ಅಂತೇಳಿ ಅವ್ರು ಬೇರೆ ನಂಬರ್ ಕೊಟ್ಟರು ನಂಗೆ ಫೋನ್ಪೇ. ಬೇರೆಯವ್ರ ನಂಬರ್ ಕೊಡೋದು, ಆ ಬೇರೆ ನಂಬರಿಗೆ ಫೋನ್ಪೇ 500 ಹಾಕಿದ್ರಿ. ನಾ ಲಂಚ ನೋಡ್ರಿ, ಲಂಚ ತೊಗೊಂಡು ಬಾಯಿ ಮುಗಿದ್ರು. ನನ್ನ ಬಲ್ಲಿ ಲಂಚ ತೊಗೊಂಡು ಅವ್ರು ಇಟ್ಕೊಂಡು ಆ ಕಡೆ ಅವ್ರು ಫ್ರೀದಾಗ ಇದು ಮಾಡ್ತಾರೆ. 110 ಕೇಸ್ ಆಗಿಂದ ಒಟ್ಟೇನು ಇದಿರಲ್ರಿ, ಅಂಜಿಕೆ ಹಾಕ್ತಾರೆ. ಅಂದ್ರೆ ಈ ರೀತಿ ನನಗೆ ಮಾಡಿದ್ರು. ಮಾಡ್ಬೇಕಾದ್ರೆ ಮತ್ತೇನಂತಾರ, ಯಾಕೆ ನೀ ರೆಕಾರ್ಡ್ ಮಾಡತ್ತಿದಲ್ಲ ಅಂತ, ಯಾಕೆ ಹಂಗ ಅಂತ. ಸರ್ ನಾ ಎಲ್ಲಿ ರೆಕಾರ್ಡ್ ಮಾಡಿದಾರೆ ನೀವು ನೋಡಿರಲ್ಲ ಅಂತ ಅಂದಲ್ಲ. ಅಂದ್ರೆ ಇಷ್ಟೇ ನಾ ಹೇಳೋದು ಒಂದೇ, ಲಂಚ ಇಲ್ಲೇ ಏನು ನಡೆಯಲ್ಲ. ಸೊ ಅದಕ್ಕೆ ಅದು ಹೇಳ್ಬೇಕನ್ನಿಸ್ತು, ಯಾಕೋ ನನಗಿದು ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳ್ದೆ. ಸೊ ಮತ್ತು ಫಸ್ಟ್ ಆಫ್ ಆಲ್ ನಾ ಯಾರ ಹೆಸರು ಬಿ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಹೇಳ್ಬೇಕನ್ನಿಸ್ತು ಅದಕ್ಕೆ ಹೇಳ್ದೆ. ಸೊ ನಾ ಎಲ್ಲ ಪಿಕ್ಚರ್ ಓಪನ್ ಮಾಡ್ಬೇಕಂದಿದ್ದ ಅವ್ರದ್ದೆಲ್ಲ ಅಲ್ಲೇ. ಖರೆ ನನಗೆ ಅದ ಸುಮ್ಮನೆ ಇದೆಯಲ್ಲ ಯಾಕೆ ಇದು ಮಾಡರಿ ಅಂಥೇಳಿ ನಾನೇ ಪ್ರಾಬ್ಲಮ್ದಾಗಿದ್ದ, ಇದೆಲ್ಲ ಯಾಕೆ ಮೈಮೇಲೆ ಹಾಕೊಂಬಾರ ಅಂತ ಹಾಕೊಂಡಿಲ್ಲ. ಒಂದೇ ಕಾರಣಕ್ಕೆ ಇಲ್ದ್ರೆ ನಾ ಎಲ್ಲರ ಪಿಕ್ಚರ್ಗಳೆಲ್ಲ ಹೊರಗೆ ತೆಗಿಯೋ ಕಡೆಯಿಂದ ನಾ ಇದ್ದ ಅಂತೇಳ್ರಿ ಆಟೆ. ಸೊ ಇದೊಂದು ಬಾಯಿನೊಳಗೆ ಬಂದಿದೆ. ಬಾಯಿ ನೋಡ ಮತ್ತೆ ಬಂದ ನೋಡ್ರಿಕ, ಇಲ್ಲಿಗೆ ನೀರು ಹತ್ತದಪ್ಪ, ಇಲ್ಲಿಗೆ ನೀರು ಬಂದವ ಗೈಸ್. ಮತ್ತೊಂದು ನಾ ಏನು ಹೇಳ್ಬೇಕಂದ್ರಲ್ಲ, ನಾ ಏನು ಇಷ್ಟೆಲ್ಲ ಆಯ್ತಲ್ಲ, ಬಟ್ ನಾ ಏನು ಸೋಷಿಯಲ್ ಮೀಡಿಯಾದಿಂದ ನಾ ಏನು ತಿಳ್ಕೊಂಡಿದ ಅಂತಂದ್ರೆ, ನಾ ಒಂದು 4 ಮಂದಿಗೆ ನಾ ಗಳಿಸಿದ ಅಂಬದ್ ನಾ ಒಂದು ಹೆಮ್ಮೆಲಿಂದ ಹೇಳ್ಕೊತಾ. ಯಾಕಂತಂದ್ರೆ ಸ್ವಂತ ನಮ್ದು ಫ್ಯಾಮಿಲಿ ಒಳಗೆ ಇದ್ದೋರೇ, ನಮ್ಮ ರಿಲೇಷನ್ ಒಳಗೆ ಇದ್ದೋರೇ ಒಂದು ಟೈಮಿಗೆ ಆಯ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ನಾ ಏನು 4 ಮಂದಿಗೆ ಕಳಿಸಿದ ಹೊರಗಿನವ್ರಿ ಇನ್ಸ್ಟಾ ಫ್ಯಾಮ್ಲಿಲಿಂದು. ಬಟ್ ಅವ್ರು ನನಗೆ ಎನಿ ಟೈಮ್ ಅರ್ಧ ರಾತ್ರಿಗೆ ನಾ ಫೋನ್ ಹಚ್ಚಿದ್ರೆ ನನಗೆ ರೆಸ್ಪಾನ್ಸ್ ಮಾಡಿ ಇದು ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದ. ಯಾಕಂತಂದ್ರೆ ಅದೇ ಕಾರಣಲಿಂದ ಇದು ವಿಡಿಯೋ ಮಾಡತ್ತೀನಿ, ಇದು ಬ್ಲಾಗ್ ಮಾಡತ್ತೀನಿ. ಯಾಕಂತಂದ್ರೆ ನಾ ಲಕ್ಷ್ಮೀಕಾಂತ್ ಅಣ್ಣಗೆ ಒಂದೇ ಫೋನ್ ಮಾಡ್ದೆ, ಸೀದಾ ನನ್ನ ಮ್ಯಾಟ್ರೇ ಸಾಲ್ವ್ ಆಯಿತು, ಆ ಕೇಸೇ ಕ್ಲೋಸ್ ಆಯಿತು. ಹಾಗಾಗಿ ನಾ ಏನು ಗಳಿಸಿದ ಅಂತಂದ್ರೆ ಒಂದು 4 ಮಂದಿ ಗಳಿಸಿದ, ಎಂಥ ಬ್ರ್ಯಾಂಡ್ ಇದ್ದವ್ರಿಗೆ ಗಳಿಸಿದ ಅಂತಂದ್ರೆ ಖಾಲಿ ಒಂದು ಫೋನ್ ಹಚ್ಚಿದ್ರೆ ಮ್ಯಾಟ್ರ್ ಸಾಲ್ವ್ ಆಗ್ಬೇಕು ಅಂತ 4 ಮಂದಿ ಗಳಿಸಿದ. ಸೊ ಅದು ನನಗೊಂದು ಹೆಮ್ಮೆ ಅದ, ಅದ್ರ ಕಡೆಯಿಂದ ಹೇಳ್ಬೇಕನ್ನಿಸ್ತು ಹೇಳ್ದ.
ಸೊ ಇದು ನಮ್ದು ಪಪ್ಪಳಕ್ಕೆ ಹೊಲ ಅದ ರೀ. ಪಪ್ಪಳಕ್ಕೆ ಗಿಡ ಪೂರಾ ಒಂದ್ ಎಕರೆ ಈ ಕಡೆಯಿಂದ ಪೂರಾ ಹುಂಚ್ಕೆ ಗಿಡ ಕಾಣತ್ ನೋಡ್ರಿ. ಅಲ್ಲಿ ತಕ್ಕ ಎಲ್ಲ ಪಪ್ಪಳಕಾಯಿ ಗಿಡ ಅದ. ಮಧ್ಯಾಹ್ನಕ್ಕೆ ಹೊಲಕ್ ಬಂದೆ, ಮನಿಗ್ ಹೋಗಿ ಊಟ ಮಾಡ್ಕೊಂಡು ಮಕ್ಕೊಂಡಿದ ಅಂತಂದ್ರ 3 ಗಂಟೆಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ ಹೊಲಕ್ ಬಂದು ಮತ್ತೆ ನಡೆದಿವಿ. ಸ್ವಲ್ಪ ಕೆಲ್ಸದ ಹುಮ್ನಾಬಾದ್ಕ. ಸೊ ಬ್ಲಾಗ್ ಮಾಡೋದೇ ಆಗಿಲ್ಲ ನನಗೆ. ಚಳಿ ಅಂದ್ರ ಭಾಳ ಭಾರಿ ಅವ ಚಳಿ ಊರ್ ಕಡೆ. ಸೊ ಇಂಥ ಚಳಿಗೆ ಹುಮ್ನಾಬಾದ್ ನಡೆದಿದ್ದೆವು. ಸೊ ಹುಮ್ನಾಬಾದ್ ಹೋಯ್ತಾ ಸಿಗಾಮಿ ಬ್ಲಾಗಿನಾಗ ಇರ್ರಿ. ನೋಡ್ರಿ ನಾವು ಹುಮ್ನಾಬಾದ್ ರೋಡ್ ಈಗ ಪೂರಾ ಜಂಗ್ಮತ್ತದ. ಹಿಂದಿ ಬಿ ಕಾಣತಿರತಿಕ ಹಿಂಗ ನೋಡ್ರಿ ನಾವು ಹುಮ್ನಾಬಾದ್ ರೋಡ್ ಪೂರಾ ಇದು ಗಂಡ. ಟೈಮಿಗೆ ಎಲ್ಲರೂ ಬರ್ಲಕ್ಕ ಅನ್ಸ್ತಿರು. ಈ ಯಾರು ಅಂಜಲು ಹಂಗದ ನೋಡ್ರಿ. ಮತ್ತೆ ಸಿಗಾಮಂತ ಹುಮ್ನಾಕ್ ಹೋಯ್ತಾ ಗಡಿ ತಕ ವಾಚ್ ಮಾಡ್ರಿ ವಿಡಿಯೋ. ವಯಸ್ ನಮ್ ಹುಮ್ನಾಬಾದ್ ತಾಲೂಕದಾಗ ನೋಡ್ರಿ ಗ್ರೌಂಡ್ ಹೆಂಗ್ ಮಾಡ್ಯಾರ ನೋಡ್ರಿ. ಹಾಕಿ ಮಸ್ತ್ ಡೆವಲಪ್ಮೆಂಟ್ ಅಂತ ಮಸ್ತ್ ಮಾಡ್ಯಾರ ನಮ್ಮ ಹುಮ್ನಾಬಾದ್ದಾಗ. ನಮ್ ಬೀದರ್ ಡಿಸ್ಟಿಕ್ ಮತ್ತು ಗುಲ್ಬರ್ಗಾ ಡಿಸ್ಟಿಕ್ ಹಿಡಿದ್ರ ನಮ್ ಹುಮ್ನಾಬಾದ್ ತಾಲೂಕದಾಗ ಮಾಣಿಕ್ನಗರ ಗ್ರಾಮದಾಗ ಗ್ರೌಂಡ್ ಭಾಳ ಬೆಟ್ರ್ ಮಸ್ತ್ ಮಾಡ್ಯಾರ. ಎಲ್ಲೂ ಮಾಡಿದ್ರು. ಇದು ನಮ್ ಹುಮ್ನಾಬಾದ್ ಕಮಾನ್ ನೋಡ್ರಿ. ಇದು ಒಳಗೆ ಎಂಟ್ರಿ ಯಾವ್ಯಾವ ಅಂದ್ರೆ ಹುಮ್ನಾಬಾದ್. ಹೆಲ್ಪ್ ಮಾಡಿದಿಲ್ಲ, ಎಷ್ಟು ಮಂದಿ ಮಾಡಿದ್ರಿ ಹೆಲ್ಪ್ ಅಂದಾಜು? ಇಲ್ಲ ದುನಿಯಾ ಮಾಡಿದಿ, ನಾವೇ ನನಗೆ ಓದ್ದ ನೀ ಮಾಡಿದ ಅಂಬೋದು. ಬಟ್ ಅಂದಾಜ್ ನಿನ್ನ ಪ್ರಕಾರ ನೀ ಎಷ್ಟು ಮಂದಿ ಹೆಲ್ಪ್ ಮಾಡಿದಿ ಅಂತ ಹೇಳಿ? 20-30. ಇವತ್ತು ನಿನಗೆ ನಾವೊಂದು ಡೋರ್ ಕೊಡ್ತಾ ಯಾರ ಬಳಿಗೂ ಹೋಗಿ ನೀ ಹಿಂಗೆ ವಿಡಿಯೋ ಮಾಡ್ದೇವು ಚಾಲೆಂಜ್ ಅದ ಏನ್ ಭೀ ಒಂದು ಹೇಳ್ಕೊ. ನೀ ನನಗೊಂದು 10 ರೂಪಾಯಿ ಕೊಡ್ತೀರನ ಅಂತ ಕೇಳ್ತಿ. ಯಾರಿಗ ಭೀ ಕೇಳ್ಬೇಕು, ಕೇಳ್ತೆ ಡೇರ್ ಅದ ಒಪ್ಕೋಬೇಕು. ಸೊ ಇದು ಅಂಬೇಡ್ಕರ್ ಸರ್ಕಲ್ ರೀ. ನಮ್ಮ ಹುಮ್ನಾಬಾದ್ ವೀರಭದ್ರೇಶ್ವರ ಗುಡಿ ಕಮಾನ್ ಇದು. ಸೊ ಇದು ಅಂಬೇಡ್ಕರ್ ಸರ್ಕಲ್. ಡೇಟ್ ಕೊಟ್ಟಿಲ್ಲ ಸರ್ ನಮ್ಗೆ. ನಂದೇ ರೀ ಸರ್ ಬಾಬು ಇದ್ರ ಆನಂದ್ ಇಲ್ಲಿ ಬರೋದು. ಮತ್ತೊಂದು ಪೊಲೀಸ್ ಫೋನ್ ಹಚ್ದ್ರು ಸರ್. ಈಗ ಮತ್ ನಾಳೆಗೆ ಒಂದು ಪೇಶಿ ಅದ ಅಂತ. ಈಗ ಎಲ್ಲ ನಾವು ಹೊಡ್ಕೊಂತಲಿ ಈಗ ಬಂದಿದ ಗುಣ ಐತ್. ನಾ ಊರಿಂದ ಬಂದಿದ ನಾಳೆಗೆ ಇದ್ವಿ ಪೇಶಿ ಮುಗಿಸ್ಕೊಂಡ್ರು ಗುಣ ಆಯ್ತದ. ಇಲ್ಲ ಅಂತಂದ್ರೆ ಮತ್ತೆ ಹೋಯ್ತಿದ ಅಂದ್ರೆ ಮತ್ತೆ ರಿಟರ್ನ್ ಬಾ ಅಂತಿರ ಅವ್ರು. ಭಾಳ ಹಿರೇಣ ಇತ್ತು ನಂದು. ಇದು ಇವು ನಾ ತೋರಿಸ್ತಾನಿದ ಹೋಗೋ ಟೈಮಿಗೆ ಮಾಣಿಕ್ನಗರ್ ಇವು. ಸೊ ಹೆಂಗಾಗ್ಯದ ನೋಡ್ರಿ ಇವು ಫುಲ್ಲು ಜಬರ್ದಸ್ತ್. ಇಲ್ಲಿ ಜಾತ್ರೆ ಆಯ್ತು ಈಗ ಮೊನ್ನೆ 2-3 ದಿನ ಆಯ್ತು ಜಾತ್ರೆ ಆಗಿ. ಸೊ ಮಸ್ತ್ ಕಾಣತ್ತು. ಚಾಯ್ ಕುಡಿಯಮೇನೆ ನೀನೇ ಅಂದಲ್ಲ ಚಾಯ್ ಕುಡಿಯಮಂತ. ಇವು ಹಿಂಗ್ ಕಾಣತ್ ನೋಡ್ರಿ ಗೈಸ್. ಇಲ್ಲಿ ಇನ್ನ ಜರ ಕತ್ತಲ ಐತಲ್ಲ, ಇನ್ನ ಲೈಟಿಂಗ್ ಬೋದು ಮತ್ತೆ ಮಂಜ್ ಬೋದು. ಅದು ಸುಮ್ಮನೆ ಲೈಟ್ ಕಾಣತಾವ. ಇನ್ನ ದೊಡ್ಡ ಲೈಟ್ ಹಾಕಿಲ್ಲ, ಹಂಗ ಹಿಂಗ್ ಕಾಣತ್ತದ. ಮಾತಾಡ್ತಾನ ಮತ್ತೊಂದು ಇವ ಡೇರ್ ಮಾಡ್ತಾನ. ಇವ ಡೇರ್ ಮಾಡಿಲ್ಲ, ಇವ ನನಗೆ ಕೈಲಿ ಆಗಲ್ಲ ಅಂತ ಅಂದನು. ಸೋಲ್ ಹಾಕೋಣನು. ಸೊ ನನಗೆ ನನ್ನ ಲೆವೆಲಿಗೆ ಇದ್ದವರು ಯಾರ ಯೂಟ್ಯೂಬ್ದಾಗ ಕೆಲಸ ಮಾಡೋರು ಅಂತೇಳಿ ಇದ್ದೀರಿ ಅಂಥವ್ರಿಗೆ ಇದು ಚಾಲೆಂಜ್, ಓಪನ್ ಚಾಲೆಂಜ್ ಕೊಡೋದ. ಸೊ ನನಗೆ ಯಾರು ಭೀ ಡೇರ್ ಕೊಡ್ರಿ, ಯಾರು ಭೀ ಚಾಲೆಂಜ್ ಕೊಡ್ರಿ. ಸೊ ಟಕ್ಕರ್ ಫಾರ್ ನನಗೆ ಯಾರೋ ಟಕ್ಕರ್ ಫಾರ್ ಕೊಡೋಪ್ಲೆ ಇದ್ದವ್ರು ನನಗೆ DM ಮಾಡ್ರಿ, ನನಗೆ ಇಷ್ಟದ ಮೆಸೇಜ್ ಮಾಡ್ರಿ, ನೋಡಮ್ ಫೈಟ್ ಮಾಡಮ್. ನಿಮ್ದು ಚಾಲೆಂಜ್ ಯಾರಿಗೆ ಇರ್ತಾರ ಅಂತೇಳಿ ನನಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೇನೆ. ನಾ ಯಾರು ಭೀ ಎಂಥ ಭೀ ಚಾಲೆಂಜ್ ಕೊಡ್ರೆ ನಾ ಅಕ್ಸೆಪ್ಟ್ ಮಾಡಾಕಿದ್ದ. ಸೊ ನೋಡ್ರಿ ಯಾರು ಚಾಲೆಂಜ್ ನನಗೆ ಇದು ಮಾಡ್ತೀರಿ, ಯಾರು ಮೆಸೇಜ್ ಮಾಡ್ತೀರಿ ಅಂತ ಕಮೆಂಟ್ ಹಾಕ್ರಿ, ನೋಡೋಣ ಯಾರ್ಯಾರು ಮಾಡ್ತೀರಿ ಅಂತೇಳಿ. ಸೊ ಇವರ ಸೋಲ್ ಒಪ್ಕೊಂಡು